ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಸುಮಾರು ದಿವಸದಿಂದ ಟ್ರಿಪ್ಪು ಅಂತ ಹೇಳ್ತಾನೆ ಇದ್ದೆ, ಬಟ್ ಎಲ್ಲಿಗೆ ಅಂತ ಹೇಳಿರಲಿಲ್ಲ. ಸೊ ನಾನು ನನ್ನ ಪೇರೆಂಟ್ಸ್ನ ಮತ್ತು ನನ್ನ ಇನ್ನೊಂದು ಕ್ಲೋಸ್ ರಿಲೇಟಿವ್ನ ಕರ್ಕೊಂಡು ವೈಷ್ಣೋದೇವಿಗೆ ಹೋಗ್ತಾ ಇದ್ದೀರಿ, ವಿಚ್ ಇಸ್ ಇನ್ ಜಮ್ಮು ಕಾಶ್ಮೀರ್. ಹಾಗೆ ಇನ್ನೊಂದಷ್ಟು ಪ್ಲೇಸಸ್ ಪಂಜಾಬು ಅಲ್ಲೆಲ್ಲ ಹೋಗೋದಿದೆ. ಸೊ ನಮ್ಮ ಫಸ್ಟ್ ಡೇ ಆಫ್ ಜರ್ನಿ. ಸೊ ನೋಡೋಣ, ಆದರೆ ಇದನ್ನು ಎವ್ರಿ ಡೇ ಒಂದೊಂದು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ವೆರಿ ಮಿನಿಮಲ್ ಕ್ಲಿಪ್ ಸಿಕ್ಕಿದ್ರೆ ಇದನ್ನೆಲ್ಲ ಕಂಬೈನ್ ಮಾಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅ ವಿಡಿಯೋ ಆ್ಯಂಡ್ ಐ ಹೋಪ್ ಯು ವಿಲ್ ಎಂಜಾಯ್. ಸೊ ಇವತ್ತಿನ ಟ್ರಿಪ್ಗೆ ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಮ್ಮ ಅತ್ತೆನ ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಅತ್ತೆ ಅಂತಂದರೆ ಯಾವುದೇ ರಕ್ತ ಸಂಬಂಧ ಅಲ್ಲ, ರಕ್ತ ಸಂಬಂಧ ಇಲ್ಲದೇ ಇದ್ದರೂ ಅದಕ್ಕಿಂತ ಹೆಚ್ಚಾಗಿ ಇವ್ರು ನಮ್ಮನ್ನು ಚಿಕ್ಕ ವಯಸ್ಸಿಂದ ಸಾಕಿ ಬೆಳೆಸಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲೇ ಇದ್ದಿದ್ದರಿಂದ ಹಾಗೆ ಬಾಂಧವ್ಯ ಬೆಳೆದು ಅದು ಇದುವರೆಗೂ ಹಾಗೆ ನಡ್ಕೊಂಬಂದಿದೆ. ಇವರಿಗೆ ನನ್ನಿಂದ ಏನಾದರೂ ಒಂದು ಸಣ್ಣ ಸಂತೋಷ ಸಿಕ್ಕಿದ್ರೆ ನನಗೆ ಇವ್ರು ಮಾಡಿದ ಉಪಕಾರಕ್ಕೆ ಒಂಥರ ಸಾರ್ಥಕತೆ ಇರುತ್ತೆ. ಹಾಗಾಗಿ ಇವ್ರನ್ನ ಇವತ್ತು ನಾನು ನಮ್ಮ ಜೊತೆ ಕರ್ಕೊಂಡು. ಸೊ ನಮ್ಮ ಅತ್ತೆದು ಫಸ್ಟ್ ಟೈಮ್ ಫ್ಲೈಟ್ ಜರ್ನಿ. ಏನತ್ತೆ, ಫುಲ್ ಖುಷಿಯಾಗಿದ್ದೀರಾ? ತುಂಬಾ ಖುಷಿ. ಡ್ಯಾಡಿ ಫುಲ್ ಟಯರ್ಡ್ ಆಗಿದ್ದೀರಾ? ಏನಿಲ್ವಾ? ನಮ್ಮ ಪಾಪು ಜೊತೆ ಫಸ್ಟ್ ಫ್ಲೈಟು. ಮೇಡಮ್ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಗೊತ್ತಿಲ್ಲ, ಆಲ್ರೆಡಿ ಫುಲ್ ಫಝಿ ಆಗಿದ್ದಾಳೆ. ವಿಲ್ಸಿ. ಇಲ್ಲಿ ನಮ್ಮ ವೆರಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೂರ್ ಗೈಡ್ ಇದ್ದಾರೆ, ಮಿಸ್ಟರ್ ಸೋಹನ್ ಮಂಜು ಅಂತ. ನಮಸ್ತೆ ಸರ್, ನಮ್ಮ ಚಾನಲ್ಗೆ ಸ್ವಾಗತ. ಸೊ ಈ ಫಸ್ಟ್ ಟೈಮ್ ನಾವು ಇವು ಟೂರ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಸೊ ನಾವು ಹೆಂಗೆ ಎಂಜಾಯ್ ಮಾಡ್ತೀರಿ, ರಿವ್ಯೂಸ್ ಖಂಡಿತ ಹೇಳ್ತೀನಿ. ಸೊ ಸರ್ವಿಸ್ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ನನ್ನ ವ್ಯೂವರ್ಸ್ ಎಲ್ಲರೂ ಇವ್ರ ಜೊತೆ ಒಂದ್ಸಲ ಟ್ರಾವೆಲ್ ಮಾಡ್ತೀನಿ. ಕೂತಿದ್ದಾರೆ. ಇಲ್ಲಿ ಲಾಸ್ಟ್ ಸೀಟ್ ಫುಲ್ಲು ನಮ್ಮದೇ ರಾಜ್ಭಾರ್ಯ. ಇಲ್ಲಿ ಚಿರು, ಇಲ್ಲಿ ನನ್ನ ಮಗಳನ್ನ ನಾನು ಮಲಗಿಸ್ತಾ ಇದ್ದೀನಿ. ಈಗ ಕರೆಂಟ್ಲಿ ನಾವು ಪಂಜಾಬಲ್ಲಿ ಇದ್ದೀರಿ. ಸೊ ಈ ಪಂಜಾಬ್ ಬಂದು ಒನ್ ಆಫ್ ದ ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಆದರೂ ಕೂಡ ಇಲ್ಲಿ ಮನೆಗಳನ್ನ ನೀವು ನೋಡ್ಬೋದು, ಒಂದು ಇಲ್ಲ ಎರಡು ಗೋಡೆಗಳನ್ನ ಅವ್ರು ಪ್ಲಾಸ್ಟಿಂಗ್ ಮಾಡಿದಿರೆ ಹಾಗೆ ಬಿಟ್ಟಿರ್ತಾರೆ. ಸೊ ಮೇನ್ ರೀಸನ್ ಬಂದು ಇವ್ರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಸಿಗಲಿ ಅಂತಾನೆ. ಸೊ ಇವಾಗ ನಾವು ಊಟಕ್ಕೆ ನಿಲ್ಸಿದ್ದೀರಿ. ಕರೆಂಟ್ಲಿ ಅಮೃತ್ಸರಲ್ಲಿ ಇದ್ದೀರಿ. ಸೊ ದ ಫೇಮಸ್ ಹೋಟೆಲ್ ಹವೇಲಿ. ಸೊ ಇಲ್ಲಿ ಆ್ಯಕ್ಚುಲಿ ಪಂಜಾಬಿ ಥಾಲಿ ತುಂಬಾ ಫೇಮಸ್ಸು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಲ್ಲೆಲ್ಲ ಊಟ ಅರೇಂಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಟಾಪ್ ನಾಚ್ ಆಗಿತ್ತು. ಸೊ ಇವಾಗ ಊಟ ನಾನೇನು ಹೇಳೋದೇ ಬೇಡ, ಬಿಕಾಸ್ ಹೋಟ್ಲೇ ಹಾಗಿದೆ. ನೋಡೋಣ ಬನ್ನಿ ಊಟ ಏನೇನು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಸಕ್ಕತ್ತಾಗಿದೆ ಊಟ. ಪನ್ನೀರ್ ಕರಿ ಮತ್ತು ಇದೇನೋ ಕರಿ ನೋಡಿ, ರೋಟಿ, ಪಾಯಸ ಅಂತೂ ಆಸಮ್. ಊಟ ಹೆಂಗಿದೆ ಅತ್ತೆ? ಊಟ ಚೆನ್ನಾಗಿದೆಯಾ? ಊಟ ಚೆನ್ನಾಗಿದೆಯಾ? ಚಿರು ಊಟ ಹೆಂಗಿದೆ? ಇಲ್ಲಿಂದ ಜಸ್ಟ್ 15 ಕಿಲೋಮೀಟರ್ ದೂರದಲ್ಲಿ ನಮ್ಮ ಪಾಕಿಸ್ತಾನದ ಇನ್ನೊಂದು ಊರು ಬರುತ್ತಂತೆ. ವೆಲ್ಕಮ್ ಬ್ಯಾಕ್. ಸೊ ಜಸ್ಟ್ ಒಂದು ವಾಶ್ರೂಮ್ ಬ್ರೇಕ್ಗೆ ಅಂತ ನಿಲ್ಸಿದ್ದು, ಕೆಳಗೆ ನಿಲ್ತಿದ್ರೆ ಅದು ಹೆಂಗಿರ್ತಾರೋ ಗೊತ್ತಿಲ್ಲ ಜನ. ಇಲ್ಲಿ ಅಷ್ಟು ಹ್ಯೂಮಿಡ್ ಇದೆ. ನಾನು ಬೇರೆ ಫುಲ್ ಚಳಿ ಇರುತ್ತೆ ಅಂದ್ಬಿಟ್ಟು ಈ ಥರ ಫುಲ್ಲು ಸ್ವೆಟರ್ ಮಟೀರಿಯಲ್ ಹಾಕೊಂಬಂದ್ಬಿಟ್ಟಿದ್ನ. ಸಿಕ್ಕಾಪಟ್ಟೆ ಸ್ವೆಟಾಗಿ ಆಲ್ಮೋಸ್ಟ್ ಒಂದು 4-5 ಸಲ ಫೇಸ್ ವಾಶ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಅಂತ ಇದೆ, ಹಶು ಬೇರೆ ಆಗ್ತಾಯಿದೆ. ಸೊ ಹಾಗಾಗಿ ಯೋಗ ಬಾರ್ ತಂದಿದ್ದೆ, ಚಾಕ್ಲೇಟ್ ಯೋಗ ಬಾರು. ಸೊ ಅದು
ಸೊ ಫೈನಲಿ ವಿ ಮೇಡ್ ಇಟ್ ಟು ಜಮ್ಮು ಬಾರ್ಡರ್. ವ್ಯೂ ಮಾತ್ರ ಆಸಮ್ ಆಗಿತ್ತು. ಬಟ್ ಓನ್ಲಿ ಡಿಸ್ಅಡ್ವಾಂಟೇಜ್ ಏನಂದರೆ ನಮ್ಮ ಪ್ರೀಪೇಯ್ಡ್ ಸಿಮ್ಸ್ ಈ ಜಮ್ಮು ಕಾಶ್ಮೀರಲ್ಲಿ ವರ್ಕ್ ಆಗಲ್ಲ, ಓನ್ಲಿ ಪೋಸ್ಟ್ಪೇಯ್ಡ್ ಸಿಮ್ಸ್ ವರ್ಕ್ ಆಗುತ್ತೆ. ಸೊ ವ್ಯೂ ಎಂಜಾಯ್ ಮಾಡ್ತಾ ನಮ್ಮ ಅಂತ್ಯಾಕ್ಷರಿ ಇವಾಗ ಶುರುವಾಗುತ್ತೆ. ಸಾಂಗ್ ಎಲ್ಲ ಆಯಿತು. ನಮ್ಮ ಗ್ರೂಪಲ್ಲಿ ಒಂದು 45+ ಏಜ್ ಗ್ರೂಪ್ ಅಂಕಲ್ಸ್ ತುಂಬ ಜನ ಇದ್ದಾರೆ, ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾನು ಅವ್ರ ಜೊತೆ ಸೇರಿಕೊಂಡು ಫುಲ್ ಎಂಜಾಯ್ ಮಾಡಿದ್ದೆ ಅಂತ್ಯಾಕ್ಷರಿ ಆಡಿಕೊಂಡು. ಸೊ ಇವಾಗ ಕರೆಂಟ್ಲಿ ಜಮ್ಮು ಕಾಶ್ಮೀರಲ್ಲಿ ಇದ್ದೀನಿ. ಇನ್ನು 2 hours ಡ್ರೈವ್ ಇದೆ. ಈಗ 7:30 ಆಗಿದೆ. ಬಟ್ ಸ್ಟಿಲ್ ಎಷ್ಟು ಬೆಳಕಿದೆ ನೋಡಿ. ನಾನು ನೋಡಿ 7:30 ಆಗಿದ್ರು ಇನ್ನೂ ಆಲ್ಮೋಸ್ಟ್ ಒಂದು 4 ಗಂಟೆ 4:15 ಥರ ಇದೆ. ಬಟ್ ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಆ ಥರ ಇದೆ. ಫೈನಲಿ ನಾವು ನಮ್ಮ ರೂಮ್ನ ರೀಚ್ ಆಗಿದ್ದು ಆಲ್ಮೋಸ್ಟ್ ಒಂದು 9 ಗಂಟೆ 10 ಗಂಟೆನೇ ಆಗಿರ್ಬೋದು. ಸೊ ಹೋಗಿದ ತಕ್ಷಣ ನಾವು ಫಸ್ಟು ಊಟ ಮುಗಿಸ್ಕೊಂಬಿಟ್ರಿ. ಊಟ ಬೊಫೆ ಅರೇಂಜ್ ಮಾಡಿದರು. ತುಂಬ ವೆರೈಟಿ ಇತ್ತು, ಸ್ವೀಟ್ಸು, ಫ್ರೂಟ್ಸು, ಹೇಳೋದೇ ಬೇಡ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯಿತು. ಸೊ ಈಗ ನಮ್ಮ ರೂಮ್ ತೋರಿಸ್ತೀನಿ ಬನ್ನಿ. ಇದು ನಮ್ಮ ರೂಮು. ಸೊ ಇಲ್ಲಿ ಫಸ್ಟ್ ಬಂದು ಕಬೋರ್ಡ್ ಇದೆ, ಇಲ್ಲಿ ಲಾಕರು, ಹಾಗೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಒಂದಷ್ಟು ಡ್ರಾಯರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಾವೇನು ಇಟ್ಟಿಲ್ಲ ಇಲ್ಲಿ. ಸೊ ಇಲ್ಲಿ ನಾವೊಂದಷ್ಟು ಲಗೇಜ್ ಇಟ್ಟಿದ್ದೀರಿ, ಲಗೇಜ್ ಇಡೋಕ್ಕೆ ಅಂತಲೇ ಕೊಟ್ಟಿರೋದು ಶೂಸು. ಹಾಗೆ ಇಲ್ಲೊಂದು ಸ್ಮಾಲ್ ಫ್ರಿಡ್ಜ್ ಇದೆ, ಇಲ್ಲೊಂದು ಮಿರರ್ ಇದೆ, TV, ಆ್ಯಂಡ್ ದಿಸ್ ಇಸ್ ಅ ಸ್ಮಾಲ್ ಸೋಫಾ ವಿತ್ ಅ ಟೇಬಲ್. ಆ್ಯಂಡ್ ಇದು ನಮ್ಮ ಬೆಡ್. ಆ್ಯಂಡ್ ಇದೊಂದು ಸ್ಮಾಲ್ ವರ್ಕಿಂಗ್ ಟೇಬಲ್. ಇದು ನಮ್ಮ ಬಚ್ಚಲ್ ಮನೆ. ಇದು ನನ್ನ ಪೇರೆಂಟ್ಸ್ ಇರೋ ರೂಮು. ಸೊ ಇವ್ರದ್ದು ಅಷ್ಟೇ ಸೇಮ್. ಇಲ್ಲಿ ಕಬೋರ್ಡ್ ಇದೆ, ಹಾಗೆ ಇದು ಇವರು ವಾಶ್ರೂಮ್, ಲಗೇಜ್ ಇಟ್ಕೊಳ್ಳೋಕ್ಕೆ ಇಲ್ಲೊಂದು ಸೋಫಾ, ಇಲ್ಲೊಂದಿದೆ, ಇಲ್ಲಿ ತ್ರಿಬಲ್ ಬೆಡ್ ಇದೆ. ನಿಮ್ಮ ಬ್ಯೂಟಿಫುಲ್ ನಂಬರ್ ತೋರಿಸ್ತಾ ಇದ್ರೆ ಹೆಂಗೆ ರೂಮ್ದು, ನನ್ನ ಫೇವ್ರೆಟ್ ನಂಬರ್. ಸೊ ಇವಾಗ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಣ ಅಂತಿದ್ದೀರಿ. ಟೈಮ್ ಇವಾಗ ನೈಟ್ 1 o'clock ಆಗಿದೆ. ಮಾರ್ನಿಂಗ್ 5 o'clock ಎದ್ದೇಳಬೇಕು. ಸೊ ಯಾ, ಲೆಟ್ಸ್ ಕ್ಯಾಚ್ ಅಪ್ ಟುಮಾರೋ. ಬಾಯ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಇಲ್ಲೇ ನಾವಿರೋ ಹೋಟೆಲ್ ರೆಸ್ಟೋರೆಂಟಲ್ಲಿ ಟಾಪ್ ವ್ಯೂ ನೋಡೋಣ ಅಂತ ಅಂದ್ಬಿಟ್ಟು ಬಂದೆ. ನಮ್ಮಪ್ಪ ನಮ್ಮಮ್ಮ ಮತ್ತು ನಮ್ಮತ್ತೆ ಹೆಲಿಕಾಪ್ಟ್ರಲ್ಲಿ ಹೋಗಿದ್ದಾರೆ. ಸೊ ಇವಾಗ ಒಂದು ಹೆಲಿಕಾಪ್ಟ್ರ್ ಜಸ್ಟ್ ಪಾಸ್ ಆಗುತ್ತೆ. ನಾನು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಎಲ್ಲ ನಾನು ಬೇರೆ ಡ್ರೆಸ್ ಹಾಕ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಮಳೆ ಎಲ್ಲ ಬರ್ತಾ ಇದೆ ಅಂತ ಅಂದ್ಬಿಟ್ಟು ರೈನ್ ಕೋಟು ಒಂದಷ್ಟು ಸ್ವೆಟ್ರ್ಗಳನ್ನೇ ತುಂಬ್ಕೊಂಬಂದಿದ್ರಿ. ಇಲ್ಲಿ ನೋಡಿದ್ರೆ ಎಷ್ಟು ಹ್ಯೂಮಿಡ್ ಇದೆ ಅಂತಂದರೆ ಬೆಂಗಳೂರಲ್ಲಿ 50% ಇರೋಷ್ಟು ತಣ್ಣು ಕೂಡ ಇಲ್ಲಿಲ್ಲ, ಅಷ್ಟು ಧಗೆ. ಸೊ ಹಾಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಂದು ಫ್ರೀ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇವಾಗ ಆ್ಯಕ್ಚುಲಿ ನಾನು, ಪಾಪು, ಚಿರು ಮತ್ತು ಇನ್ನೊಂದಷ್ಟು ಜನ ಟ್ರೆಕ್ ಮಾಡೋಕ್ಕೆ ರೆಡಿಯಾಗಿದ್ದೀರಿ. 60+ ಏಜ್ ಅವರೆಲ್ಲ ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಡಿರೋರು ಹೋಗಿದ್ದಾರೆ. ಸೊ ಇವಾಗ ನಾವು ಟ್ರೆಕ್ ಮಾಡೋಕ್ಕೆ ನಮ್ಮ ಟೂರ್ ಗೈಡ್ನ ಕಾಯ್ತಾ ಇದ್ದೀರಿ.
ನಾವಿವಾಗ ಇಲ್ಲಿದ್ದೀರಿ. ನಾವೆಲ್ಲಿ ಹೋಗ್ಬೇಕು ಗೊತ್ತಾ? ನಾನು ತೋರಿಸ್ತೀನಿ ನೋಡಿ. ಅಲ್ಲೇ ಐ ಹೋಪ್ ನಿಮಗೆ ಕಾಣ್ತಾ ಇದೆ, ಮೇಲೆ ಒಂದು ವೈಟ್ ಕಲರ್ದು ಕಾಣ್ತಾ ಇದೆಯಾ? ಸುಸ್ತಾಗಲಿ ಅಂತ ಅಂದ್ಬಿಟ್ಟು ವಾಕ್ ಮಾಡಿಸ್ತಾ ಇದ್ದೀರಿ. ಇಲ್ಲೊಂದು ದೊಡ್ಡ ಗ್ರೌಂಡ್ ಇದೆ. ಇದು ನಾವು ಉಳ್ಕೊಂಡಿರೋಂಥ ಹೋಟೆಲ್ ಹಾಲಿಡೇ ಇನ್. ರೆಡಿನಾ? ಜೈ ಮಾತಾಜಿ. ಎಲ್ಲರೂ ಕಾಲ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಕೆಟ್ಟೋಗಿರೋದು ಕಾಲ ಅಲ್ಲ, ನಾವುಗಳು, ನಮ್ಮ ಜನ್ರೇಷನ್ನು, ನಮ್ಮ ಮನುಷ್ಯತ್ವ. ಸೊ ಈ ಟ್ರಿಪ್ಪಿಗೆ ಹೋದಾದ್ಮೇಲೆ ನಂಗೇನು ಅನಿಸ್ತು ಅಂತಂದರೆ, ಇನ್ನು ಎಷ್ಟೋ ಒಳ್ಳೆ ಮನಸ್ಸುಗಳಿದೆ. ಭೇಟಿಯಾಗಿದ್ದು ಮೊದಲನೇ ಸಲನೇ ಇವರೆಲ್ಲ ನಮಗೆ ಇಷ್ಟೊಂದು ಇಷ್ಟ ಆಗ್ತಾರೆ, ಇಷ್ಟೊಂದು ಚೆನ್ನಾಗಿ ನಮ್ಮನ್ನು ಭಾವಿಸ್ತಾರೆ. ನಾವು ಜೊತೆಲಿದ್ದಿದ್ದು ಜಸ್ಟ್ ಒಂದು 2-3 ದಿವಸದಲ್ಲೇ ಇವರೆಲ್ಲರೂ ನನಗಂತೂ ತುಂಬ ಇಷ್ಟ ಆಗಿದ್ರು, ತುಂಬ ನಮ್ಮನ್ನು ಕೇರ್ ಮಾಡ್ತಾಯಿದ್ರು. ಸೊ ನನಗಂತೂ ಈ ಟ್ರಿಪ್ಪು ತುಂಬಾ ಇಷ್ಟ ಆಯಿತು. ಸೊ ಇನ್ನು ಏನೆಲ್ಲ ಎಂಜಾಯ್ ಮಾಡಿದ್ರಿ, ಹಾಗೆ ದರ್ಶನ ಹೇಗಾಯಿತು, ಎಲ್ಲೆಲ್ಲೆಲ್ಲ ಹೋದ್ರಿ, ಹಾಗೆ ನಮ್ಮ ಟ್ರಿಪ್ ಗೈಡ್ನ ಹೆಂಗೆ ಮರೆಯೋಕ್ಕಾಗತ್ತೆ. ಸೊ ಇವ್ರು ನಮಗೆ ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಟ್ಟರು, ಇದು ಎಲ್ಲದರ ಬಗ್ಗೆನೂ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.